ಈ ಪಂಚಭಾವಗಳು ಆಧ್ಯಾತ್ಮಿಕ ಸಾಧನೆ ಮಾಡೋರಿಗೆ ಇದು ಗೊತ್ತಿದೆ. ಪಂಚಭಾವಗಳು ಅಂತ ಕರಿತೀವಿ. ಶಾಂತ ಭಾವ, ದಾಸ್ಯ ಭಾವ, ಪ್ರೇಮ ಭಾವ, ಸಖ್ಯ ಭಾವ ಅಂತ ನಾವು 5 ಭಾವಗಳನ್ನು ಕರಿತೀವಿ. ರಾಮಕೃಷ್ಣರೇ ಅವರ ಜೀವನದಲ್ಲಿ ಹೇಳ್ಕೊಂಡಿರೋದು. ಮನಸ್ಸಿನ ಶಕ್ತಿ ಏನು ಅನ್ನೋದು ಇದೇ ಉದಾಹರಣೆ ನಿಮಗೆ ಸಾಕು. ಇದನ್ನು ಅರ್ಥ ಮಾಡಿಕೊಂಡ್ರೆ ಮನಸ್ಸಿನ ಶಕ್ತಿ ಎಂಥದ್ದು ಅಂತ ಗೊತ್ತಾಗ್ತದೆ. ಅವರು ಸೇವಾ ಭಾವದಲ್ಲಿದ್ದಾಗ, ಅಥವಾ ದಾಸ್ಯ ಭಾವ ಅಂತ ಕೂಡ ಅದನ್ನು ಕರಿತೀವಿ. ನಾನು ಹನುಮಂತ, ನೀನು ರಾಮ, ಪರಮಾತ್ಮ ನೀನು ರಾಮ, ನಾನು ನಿನ್ನ ಸೇವಕ ಅನ್ನೋ ರೀತಿಯಲ್ಲಿ ಅವರು ಪೂಜೆಯನ್ನು ಮಾಡ್ತಾ ಇದ್ರು, ರಾಮನನ್ನು ಆರಾಧಿಸ್ತಾ ಇದ್ರು. ಹೀಗೆ ಕೆಲವು ತಿಂಗಳುಗಳ ಕಾಲ ಆರಾಧಿಸ್ತಾ ಹೋದಾಗ ರಾಮಕೃಷ್ಣರು ಹೇಳಿರೋದು, ಅವರು ಆ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ತಿಂತಾ ಇದ್ರು. ಮರದಿಂದ ಮರಕ್ಕೆ ನೆಗೆಯೋದು, ಬಿಲ್ಡಿಂಗಿಂದ ಇದರಿಂದ ದೇವಸ್ಥಾನದಿಂದ ಜಂಪ್ ಮಾಡೋದು, ತೇಟ್ ಹನುಮಂತ ಹೇಗೆ ಹಾಡ್ತಾ ಇದ್ನೋ ಹಾಗೆ ಆಡ್ತಾ ಇದ್ರು. ಹಾಗೆ ಹಾಡ್ತಾ ಅವರು ಮುಖ ಊದ್ಲಿಕ್ಕೆ ಶುರುವಾಗಿತ್ತು, ಹನುಮ ಆಗ್ಲಿಕ್ಕೆ ಶುರುವಾಗಿತ್ತು. ಅವ್ರಿಗೆ ಹೇಳ್ತಾರೆ 1.5 ಇಂಚಷ್ಟು ಬಾಲ ಬಂದಿತ್ತು ನನಗೆ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಆ ಭಾವಸ್ಥಿತಿಗೆ ಹೋದಾಗ, ಆ ಮನಸ್ಥಿತಿಗೆ ಹೋದಾಗ ಏನೆಲ್ಲ ಸಾಧ್ಯ ಅನ್ನಲಿಕ್ಕೆ ರಾಮಕೃಷ್ಣರೇ ಉದಾಹರಣೆ. ಅದಕ್ಕೆ ಅವರನ್ನು ಅವತಾರ ವರಿಷ್ಠ ಅಂತ ಕರೆಯುವುದು. ಪಂಚಭಾವಗಳಲ್ಲಿ ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡ್ಕೊಂಡವರು ಅವರು. ಅವ್ರ ಶಿಷ್ಯಂದಿರು ಕೇಳ್ತಾರೆ, ಈಗಲೂ ಆ ಬಾಲ ಇದೆಯೇ ಅಂದರೆ, ಆ ಭಾವ ಹೋದ್ಮೇಲೆ ಆ ಬಾಲ ತನಗೆ ಬಿದ್ದು ಹೋಯಿತು. ಅವ್ರು ಇನ್ನೊಂದು ಹೇಳ್ತಾರೆ, ಪ್ರೇಮ ಭಾವದಲ್ಲಿ ಪರಮಾತ್ಮನನ್ನು ನೀನು ಕೃಷ್ಣ, ನಾನು ರಾಧೆ, ಅದೇ ರೀತಿ ಡ್ರೆಸ್ ಹಾಕ್ತಾ ಇದ್ರು ಅವರು, ಸೀರೆ ಹಾಕ್ತಾ ಇದ್ರು, ಜಡೆ ಕಟ್ಕೊಳ್ತಾ ಇದ್ರು, ಹಾಗೆ ಹೆಣ್ಣಿನ ರೀತಿ ಅಲಂಕಾರ ಮಾಡ್ಕೊಳ್ತಾ ಇದ್ರು. ಆ ರೀತಿಯಾಗಿ ನೀನು ಕೃಷ್ಣ, ನಾನು ರಾಧೆ ಅಂತ ಆರಾಧನೆ ಮಾಡ್ತಾ ಅವ್ರು ರಾಮಕೃಷ್ಣರೇ ಹೇಳ್ತಾರೆ, ನನಗೆ ಸ್ತನಗಳು ಬರೋಕ್ಕೆ ಶುರುವಾಗಿತ್ತು. ಭಾವಕ್ಕೆ, ಮನಸ್ಸಿಗೆ, ಶರಣಾಗತಿಗೆ ಆ ಶಕ್ತಿ ಇದೆ. ವಿಶೇಷವಾಗಿ ಭಾವ ಅಂದರೆ ಮನಸ್ಸಿನ ಭಾವ. ಆ ಭಾವಸ್ಥಿತಿಗೆ ಹೋದಾಗ ಏನು ಆಗ್ತಾರೆ ಅನ್ನಲಿಕ್ಕೆ ರಾಮಕೃಷ್ಣ ಪರಮಹಂಸರೇ ಉದಾಹರಣೆ.